ರಾಮಾಯಣ ಸೆಟ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರಾಕ್ಸ್. ಇದೀಗ ಹಾಲಿವುಡ್ ಸ್ಟಂಟ್ ಡೈರೆಕ್ಟರ್ ಗಾಯ್ ನಾರಿಸ್ ಜೊತೆ ಯಶ್ ಇದ್ದಾರೆ. ಮ್ಯಾಡ್ ಮ್ಯಾಕ್ಸ್, ಸುಸೈಡ್ ಸ್ಕ್ವಾಡ್ ಚಿತ್ರಗಳ ಖ್ಯಾತಿಯ ಗಾಯ್ ನಾರಿಸ್ ಇವರು ನಿತೀಶ್ ತಿವಾರಿ ನಿರ್ದೇಶನದ ಬಹುಕೋಟಿ ರಾಮಾಯಣ ಸಿನಿಮಾ. ಇದರಲ್ಲಿ ರಾವಣನಾಗಿ ಬಣ್ಣ ಹಚ್ಚಿದ್ದಾರೆ ನಮ್ಮ ಕನ್ನಡಿಗ ಯಶ್, ನಮ್ಮ ಹೆಮ್ಮೆಯ ಕನ್ನಡಿಗ ಯಶ್. ರಣಬೀರ್ ಕಪೂರ್ ಹಾಗೂ ಸಾಯಿ ಪಲ್ಲವಿ ಜೊತೆ ಯಶ್ ನಟಿಸ್ತಾ ಇದ್ದಾರೆ. ಯಶ್ ನಟಿಸಿ ನಿರ್ಮಾಣ ಮಾಡ್ತಾ ಇರುವ ಎಪಿಕ್ ಮೂವಿ ರಾಮಾಯಣ ಮೊದಲ ಭಾಗ 2026ರ ದೀಪಾವಳಿಗೆ ಸಿಗುತ್ತೆ ನಮ್ಮೆಲ್ಲರಿಗೂ ಕೂಡ. ರಣಬೀರ್ ಕಪೂರ್ ಹಾಗೂ ಸಾಯಿ ಪಲ್ಲವಿ ಜೊತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವರದೇ ನಟನೆ, ಇವರೇ ನಿರ್ಮಾಣ ಮಾಡ್ತಾ ಇದ್ದಾರೆ ಕೂಡ. ಎಪಿಕ್ ಮೂವಿ ರಾಮಾಯಣ ಮೊದಲ ಭಾಗ ನಮ್ಗೆ ಯಾವಾಗ ಸಿಗುತ್ತೆ ಅಂದ್ರೆ ಮುಂದಿನ ವರ್ಷ 2026 ದೀಪಾವಳಿಗೆ ಸಿಗುತ್ತೆ. उनकी जो मानव से भगवान बन गए, जिनका जीवन था मर्यादा का उत्सव और नाम था राघव, जिनके धर्म ने तोड़ दिया अधर्म का अहंकार, गाथा उस रघुवीर की युग युगांतर से जीवित और जागृत ये कहानी है रामायण की। जानकी में मेरे प्राण बसते हैं और मर्यादा मुझे अपने प्राणों से भी अधिक प्रिय है। श्री राम की विजय का क्षण। ಮೋರ್ ಡೀಟೇಲ್ಸ್ ನನ್ನ ಕಲೆಗೆ ಲಕ್ಷ್ಮೀನಾರಾಯಣ್ ನೀಡ್ತಾರೆ. ಲಕ್ಷ್ಮೀನಾರಾಯಣ್, ಮೋಸ್ಟ್ ಅವೈಟೆಡ್ ಸಿನಿಮಾ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಸಿನಿಮಾದ ಹೈಲೈಟ್ಸ್ ಏನು, ಸಿನಿಮಾದಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಯಾರೆಲ್ಲ ನಟಿಸ್ತಾ ಇದ್ದಾರೆ, ಇದರ ಹೈಲೈಟ್ಸ್ ಡೀಟೇಲ್ಸ್ ಕೊಡೋದದೆ ಲಕ್ಷ್ಮೀನಾರಾಯಣ್. ಎಸ್ ವಿದ್ಯಾ, ಅಂದ್ರೆ ಯಶ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ಕನಸುಗಳು ಕಾಣ್ಬೇಕು, ಆದ್ರೆ ಕಾಣುವಂತ ಕನಸನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಕಾಣ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು. ಅದಕ್ಕೆ ಪೂರಕವಾಗಿ ಯಶ್ ಬರೀ ಕನಸು ಕಾಣಲ್ಲ, ಆ ಕನಸುಗಳನ್ನ ನನಸು ಮಾಡೋದಕ್ಕೆ ಬೇತಾಳನಂತೆ ಅವುಗಳ ಬೆನ್ನ ಹತ್ತುತ್ತಾರೆ. ಆ ವಿಚಾರದಲ್ಲಿ ಯಶ್ ಈಗ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ ತಮ್ಮ ಸಾಮರ್ಥ್ಯ ಏನು ಅಂತಕ್ಕಂಥದನ್ನ. ಕನ್ನಡ ಚಿತ್ರರಂಗಕ್ಕೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ದೊಡ್ಡ ಮಹತ್ವವನ್ನು ತಂದ್ಕೊಟ್ಟಿದ್ದಾರೆ. ಅಂದ್ರೆ ಸಾವಿರಾರು ಕೋಟಿ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಸಾವಿರಾರು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡ್ಬೋದು ಅನ್ನೋದನ್ನ ಕೂಡ ತೋರಿಸ್ಕೊಟ್ಟಿದ್ದಾರೆ. KGF ಸಿನಿಮಾಗಳ ಬಳಿಕ ಯಶ್ ಏನ್ ಮಾಡ್ತಾರೆ ಅಂತ ಎಲ್ಲರಿಗೂ ಯಕ್ಷ ಪ್ರಶ್ನೆ ಕಾಡ್ತಾ ಇತ್ತು. ಅದ್ರ ಜೊತೆಗೆ ಎರಡೆರಡು ಪ್ಯಾನ್ ಇಂಡಿಯನ್ ಸಿನಿಮಾಗಳನ್ನ ಶುರು ಮಾಡಿದ್ರು. ಒಂದ್ ಕಡೆ ಟಾಕ್ಸಿಕ್ ಸಿನಿಮಾದ ಜೊತೆಗೇನೆ ತಮ್ಮ ಹೋಮ್ ಪ್ರೊಡಕ್ಷನ್ ಕೂಡ ಶುರು ಮಾಡಿದ್ರು, ಮಾನ್ಸ್ಟರ್ ಕ್ರಿಯೇಷನ್ಸ್ ಅಂತ. ಬಾಲಿವುಡ್ ದೊಡ್ಡ ಪ್ರೊಡಕ್ಷನ್ ಬ್ಯಾನರ್ ಗಳ ಜೊತೆ ಟೈಅಪ್ ಮಾಡ್ಕೊಂಡು ಈಗ ಏನು ರಾಮಾಯಣ ಅಂತಕ್ಕಂತ ಒಂದು ಸಿನಿಮಾನ ಶುರು ಮಾಡಿದ್ದಾರೆ. ರಾಮಾಯಣ ಸಿನಿಮಾದಲ್ಲಿ ಯಶ್ ಬರೀ ರಾವಣನಾಗಿ ಬಣ್ಣ ಹಚ್ತಾ ಇಲ್ಲ, ಆ ಸಿನಿಮಾದ ಒನ್ ಆಫ್ ದ ಪ್ರೊಡ್ಯೂಸರ್ ಕೂಡ ಹೌದು. ಹಾಗಾಗಿ ರಾಮಾಯಣ ಸಿನಿಮಾ ಮೇಲೆ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಒಂದ್ ಕಡೆ ರಣಬೀರ್ ಕಪೂರ್ ಇದ್ದಾರೆ, ಸಾಯಿ ಪಲ್ಲವಿ ಇದ್ದಾರೆ, ಈ ಕಡೆ ಯಶ್ ಅವರು ಕೂಡ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ರೀಸೆಂಟ್ ಆಗಿ ಅವರು ಉಜ್ಜಯಿನಿಯ ಮಹಾಕಾಳೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿ ಶಿವನ ಆರಾಧನೆಯನ್ನ ಮಾಡಿ ದರ್ಶನ ಪಡ್ಕೊಂಡು ನಂತರ ಶೂಟಿಂಗ್ ಸೆಟ್ಗೆ ಎಂಟ್ರಿ ಕೊಟ್ಟಿದ್ರು. ಈಗ ಮ್ಯಾಡ್ ಮ್ಯಾಕ್ಸ್ ಮತ್ತು ಸೂಸೈಡ್ ಸ್ಕ್ವಾಡ್ ಅಂತಹ ಹಾಲಿವುಡ್ ಸಿನಿಮಾಗಳ ಖ್ಯಾತಿಯ ಸ್ಟಂಟ್ ಮಾಸ್ಟರ್ ಗಾಯ್ ನಾರಿಸ್ ಕೂಡ ಯಶ್ ಅವ್ರಿಗೆ ಸ್ಟಂಟ್ಸ್ ಕಂಪೋಸ್ ಮಾಡ್ತಾ ಇರ್ತಕ್ಕಂಥದ್ದು. ಶೂಟಿಂಗ್ ಸೆಟ್ ನಲ್ಲಿ ಯಶ್ ಅವ್ರ ಜೊತೆ ಇರ್ತಕ್ಕಂಥ ಫೋಟೋಗಳು ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಇದು ನಿಜಕ್ಕೂ ಕನ್ನಡ ಚಿತ್ರರಂಗವನ್ನ ಹಾಲಿವುಡ್ ರೇಂಜ್ ಗೆ ತಗೊಂಡು ಹೋಗ್ತಕ್ಕಂಥ ಒಂದು ಮಹತ್ವದ ಹೆಜ್ಜೆ ಇಟ್ಟಿರ್ತಕ್ಕಂಥ ಯಶ್ ಅವ್ರಿಗೆ ಇದಕ್ಕೆ ಕನ್ನಡಿಗರಿಂದ ಏನು ದೊಡ್ಡ ಮಟ್ಟದ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದಾವೆ ವಿದ್ಯಾ. ಸ್ಯಾಂಡಲ್ವುಡ್ ನ ಗರ್ಮಿಯನ್ನ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗ ಯಶ್ ಅನ್ನುವಂಥದ್ದು ಒಂದ್ ಕಡೆ. ಎಸ್, ಮತ್ತೊಂದ್ ಕಡೆ ಸಿನಿಮಾ ಯಾವಾಗ ಬರ್ತಾ ಇದೆ, ನಾವೆಲ್ಲರೂ ಯಾವಾಗ ನೋಡ್ಬೋದು ಲಕ್ಷ್ಮೀನಾರಾಯಣ್? ಎಸ್, ಸಿನಿಮಾ ಒಂದಲ್ಲ ಎರಡೆರಡು ಭಾಗಗಳಲ್ಲಿ ಏನು ತಯಾರಾಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ದಂಗಲ್ ಅಂತಕ್ಕಂಥ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾನ ಆಮೀರ್ ಖಾನ್ ಜೊತೆ ಮಾಡಿದಂತಹ ನಿತೀಶ್ ತಿವಾರಿ ಅವರು ಇದಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಸಿನಿಮಾ 2026ರ ದೀಪಾವಳಿಗೆ ಮೊದಲ ಭಾಗ ಬರುತ್ತೆ, 2027ರ ದೀಪಾವಳಿಗೆ ಎರಡನೇ ಭಾಗ ಬರುತ್ತೆ. ಇದನ್ನ ಈ ಹಿಂದೆನೆ ಚಿತ್ರತಂಡ ಅಫಿಷಿಯಲಿ ಅನೌನ್ಸ್ ಮಾಡಿತ್ತು. ಅದಕ್ಕೆ ಪೂರಕವಾಗಿ ಈಗ ಹಾಲಿವುಡ್ ಟೆಕ್ನಿಷಿಯನ್ಸ್, ಇಂಡಿಯನ್ ಬೆಸ್ಟ್ ಟೆಕ್ನಿಷಿಯನ್ಸ್ ನೆಲ್ಲ ಇಟ್ಕೊಂಡು ಮುಂಬೈನಲ್ಲಿ ಬೃಹತ್ ಸೆಟ್ಗಳನ್ನ ಹಾಕಿ ಈ ಸಿನಿಮಾದ ಶೂಟಿಂಗ್ ನ ಭರದಿಂದ ಸಾಗಿಸ್ತಾ ಇದೆ. ಸೊ ಯಶ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಬಿಸಿ ಆಗಿದ್ರಿಂದ ಈಗ ಟಾಕ್ಸಿಕ್ ಸಿನಿಮಾಗೆ ಒಂದು ಬ್ರೇಕ್ ನೀಡಿ ರಾಮಾಯಣ ಸೆಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಶ್ ಅವರ ಪೋರ್ಷನ್ಸ್ ನ ಮೊದಲ ಭಾಗದಲ್ಲಿ ಯಶ್ ಅವರ ಪೋರ್ಷನ್ಸ್ ತುಂಬಾ ಕಡಿಮೆ ಇರ್ತವೆ, ಆದ್ರೂ ಕೂಡ ಆ ಪೋರ್ಷನ್ಸ್ ನ ಈಗ ಕಂಪ್ಲೀಟ್ ಮಾಡ್ಕೊಡೋದಕ್ಕಾಗಿ ಯಶ್ ಅವರು ಈಗ ಮುಂಬೈನಲ್ಲಿ ಬಿಡುಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಏನು ತ್ವರಿತಗತಿಯಲ್ಲಿ ಶೂಟಿಂಗ್ ನಡೀತಾ ಇರ್ತಕ್ಕಂಥದ್ದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್.